ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಯಾವ ರೀತಿಯಾಗಿ ಇರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಮಾರ್ಕೆಟ್ನಲ್ಲಿ ಏನೂ ಕೂಡ ರಿಯಾಕ್ಷನ್ ಬರ್ತಾ ಇಲ್ಲ. ಕ್ರೂಡು 85-86ಕ್ಕೆ ಹೋಗಿದ್ರು ಕೂಡ ಇನ್ವೆಸ್ಟರ್ಸ್ಗಳು ಕಾನ್ಫಿಡೆಂಟ್ ಆಗೇ ಇದ್ದಾರೆ. ಇದಕ್ಕೆ ಕಾರಣ ಟ್ಯಾಕೋ ಅಂತ ಕರಿತಾ ಇದ್ದಾರೆ. ಇದನ್ನ ವಾಷಿಂಗ್ಟನ್ ಅಲ್ಲೆಲ್ಲ ನಿಮಗೆ ಇವಾಗ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲೆಲ್ಲ ಈ ಪದನ ಉಪಯೋಗಿಸ್ತಾ ಇದ್ದಾರೆ, ಟ್ಯಾಕೋ ಅಂತ. ಏನಿದು ಟ್ಯಾಕೋ ಟ್ರೇಡ್ ಅಂದರೆ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ ಕರಿತಾ ಇದ್ದಾರೆ ಅಂತ. ಅಂದರೆ ಏನೇ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹಾರಾಡಿದ್ರು ಕೊನೆ ಮೂಮೆಂಟಲ್ಲಿ ಇವ್ರು ಏನೂ ಮಾಡೋದಿಲ್ಲ ಅನ್ನೋ ಒಂದು ರಿಯಲೈಸೇಷನ್ಗೆ ಬಂದಿದ್ದಾರೆ. ಯಾಕೆಂದರೆ ಇದು ಮಲ್ಟಿಪಲ್ ಟೈಮ್ಸ್ ಅವ್ರು ಹೇಳ್ಬಿಡ್ತಾರೆ, ಇವತ್ತು ರಾತ್ರಿ ಮುಗಿಸ್ಬಿಡ್ತೀವಿ, ನಿಮಗೆ ದೇವ್ರು ಕಾಪಾಡಲಿ ನಿಮ್ಮನ್ನ, ಹಾಗೆ ಹೀಗೆ ಅಂತೆಲ್ಲ ಟ್ವೀಟ್ ಮಾಡೋದು. ಮತ್ತು ಇಲ್ಲ, ಅವ್ರು ತುಂಬ ಬೇಡಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ನನ್ನ ಹತ್ರ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಳ್ಳೆ ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳೋದು ಅನ್ನೋದನ್ನು ಇದು ಪದೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಎಷ್ಟೇ ಮಿಸೈಲ್ ಎಕ್ಸ್ಚೇಂಜ್ಗಳಾದ್ರೂ ಇರಾನು ಮತ್ತು ಅಮೆರಿಕ ಮಧ್ಯೆ, ಅದಕ್ಕೆ ಮಾರ್ಕೆಟ್ ಬೆಲೆ ಕೊಡ್ತಾ ಇಲ್ಲ. ಸೊ ಮಾರ್ಕೆಟು ಅದನ್ನ ತುಂಬ ಒಂದು ಪ್ಯಾನಿಕ್ ಆಗಿಲ್ಲ. ಇದನ್ನ ನೆನ್ನೆ ಕೂಡ ಮಾತಾಡಿದ್ವಿ, ಆದರೆ ಈ ಟರ್ಮ್ ಇವತ್ತು ಹೇಳಬೇಕಾಗಿತ್ತು. ಟ್ಯಾಕೋ ಅಂತ ಕರಿತಾ ಇದ್ದಾರೆ, ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ. ಸೊ ಎಲ್ಲಿ ತನಕ ಅದು ಹಾಗೆ ಇರುತ್ತೋ, ಅವ್ರು ಆಚೆ ಹೋಗ್ತಾ ಇರ್ತಾರೆ, ಏನೋ ಅದನ್ನು ಮುಂದುವರ್ಸೋ ಥರ ಇಂಟ್ರೆಸ್ಟ್ ತೋರಿಸೋದಿಲ್ವೋ, ಅದು ಮಾರ್ಕೆಟು ಅದೇ ರೀತಿಯಾಗಿ ನೋಡ್ತಾ ಹೋಗುತ್ತೆ. ಬೇರೆ ಏನಾದರೂ ಚೇಂಜಸ್ಗಳಾಯಿತು ಅಂದರೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ನಮಗೆ ಮೇನ್ ಇಂಡಿಕೇಶನ್ ಕ್ರೂಡಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಕಾಷಿಯಸ್ ಲೆವೆಲಲ್ಲಿ ಇಲ್ವಾ, ಖಂಡಿತವಾಗ್ಲೂ ಇದೆ ಕಾಷಿಯಸ್ ಲೆವೆಲಲ್ಲಿ. ಆದರೆ ಮಾರ್ಕೆಟ್ ಇನ್ನೂ ತುಂಬ ತಲೆ ಕೆಡಿಸ್ಕೊಳ್ಳೋ ಥರ ಮಾಡ್ತಾ ಇಲ್ಲ. ಇನ್ನು ಇವರಿಬ್ಬರು ಮಿಸೈಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥದ್ದು ಇದು ನಡೀತಾನೆ ಇದೆ. ಇದರಿಂದ ನಾವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಒಂದು ಕನ್ಕ್ಲೂಷನ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಇವತ್ತು ಅಲ್ಟ್ರಾಟೆಕ್ ಸಿಮೆಂಟಲ್ಲಿ 2.75%, ಝೊಮ್ಯಾಟೋದಲ್ಲಿ 3% ಅಪ್ ಮೂವ್ಮೆಂಟ್ ಬಂದಿದೆ. ಬಹುಶಃ ಝೊಮ್ಯಾಟೋನೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ನಿನ್ನೆ US ಅಲ್ಲಿ ನೋಡಿ, IBM ಸ್ಟಾಕು 25% ಬಿದ್ದಿತ್ತು. ಒಂದೇ ದಿನ 25% ಫಾಲ್ ಆಗಿದೆ. ಅವ್ರದ್ದು ಕೂಡ Q1 ಅಪ್ಡೇಟ್ ಬಂದಿದೆ. ಇದೆಲ್ಲ ಏನು ಹೇಳ್ತಾ ಇದ್ದಾರೆ ಅವರು, ಒಂದು ತಮ್ಮ ಅರ್ನಿಂಗ್ಸು ತುಂಬ ಕಮ್ಮಿ ಆಗ್ಬೋದು, ಸಾಫ್ಟ್ವೇರ್ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂತೆಲ್ಲ ಹೇಳಿದರು. ಅದಕ್ಕೆ ಅಗೇನ್ ಆ್ಯಸ್ ಯೂಶುವಲ್ ಇದು ಮತ್ತೊಂದೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಇಂಪ್ಯಾಕ್ಟಿಂದ ಇವತ್ತು IT ಸೆಕ್ಟರಲ್ಲೂ ಕೂಡ ಸ್ವಲ್ಪ ನೆಗೆಟಿವಿಟಿ ಬಂತು. ವಿಪ್ರೋ, ಇನ್ಫೋಸಿಸು ಇದರೆಲ್ಲ ಕೂಡ ಸ್ವಲ್ಪ ನೆಗೆಟಿವಿಟಿ ಬಂದಿದೆ. ಬಟ್ IBM ಅಲ್ಲಿ 25% ಫಾಲ್ ಆಗಿತ್ತು. ನೆನೆ ಹೇಳಿದೆ ಅದನ್ನ. ಸೊ ಎಲ್ಲ IT ಸ್ಟಾಕ್ಗಳಲ್ಲೂ ಕೂಡ ಇವಾಗ ಒಂದು ಎಸ್ಪೆಷಲಿ ಸರ್ವಿಸ್ ಕಂಪ್ನಿಗಳಲ್ಲಿ ದೊಡ್ಡ ಒಂದು ಫಾಲ್ಗಳು ನಡೀತಾ ಇದೆ ಅಂತ. ಸೊ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ 1.9% ಎರಡು ಕಂಪ್ನಿಗಳಲ್ಲಿ ಕರೆಕ್ಷನ್ ಬಂದಿದೆ. ಹಿಂಡಾಲ್ಕೋದಲ್ಲೂ ಕೂಡ 1.9%, ಪವರ್ ಗ್ರಿಡಲ್ಲೂ ಕೂಡ 1.9% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಹೊತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ಗಳಾಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ಅದಾನಿ ಗ್ರೀನು, ಅದಾನಿ ಪವರ್ದೆಲ್ಲ ಈಗೇನು ಕ್ವಾರ್ಟರ್ಲಿ ಅಪ್ಡೇಟ್ ಚೆನ್ನಾಗಿದೆ, 30% ಅಪ್ ಮೂವ್ಮೆಂಟ್ ಇದೆ, ಪಾಸಿಬಿಲಿಟಿ ಇದೆ, ಈ ಥರ ಎಲ್ಲ ಸುದ್ದಿ ಬರ್ತಾ ಇತ್ತು. ಇವಾಗ ಐ ಥಿಂಕ್ CQG ಗ್ರೂಪ್ ಯಾವುದೋ ಒಂದು 12,000 ಕೋಟಿ ಅದಾನಿ ಗ್ರೀನು, ಅದಾನಿ ಸ್ಟಾಕ್ಗಳಲ್ಲಿ ಎಕ್ಸ್ಪೋಜರ್ಗಳನ್ನು ಕಮ್ಮಿ ಮಾಡ್ಕೊತಾ ಇದ್ದಾರೆ ಅಂತ ಬಂದಿತ್ತು. ಈ ಕಾರಣದಿಂದ ಇವತ್ತು ಶಾರ್ಪ್ ಆಗಿ ರಿಯಾಕ್ಷನ್ ಬಂತು. ನಿನ್ನೆ ಶಾರ್ಪ್ ಆಗಿ ಪಾಸಿಟಿವ್ ಆಗಿದೆ, ಇವತ್ತು ಶಾರ್ಪ್ ಆಗಿ ರಿಯಾಕ್ಷನ್ ಬಂದಿದೆ. ಐ ಥಿಂಕ್ 3.18% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದಾನಿ ಪವರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಆಬ್ ಇಂಡಿಯಾ 4.53% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಐ ಥಿಂಕ್ HDFC AMC ರಿಸಲ್ಟ್ಸ್ ಇತ್ತು, 2.61% ಅಪ್ ಮೂವ್ಮೆಂಟ್ ಬಂದಿದೆ. ಸೀಮೆನ್ಸ್ ಎನರ್ಜಿನಲ್ಲಿ 3.18% ಅಪ್ ಮೂವ್ಮೆಂಟ್ ಬಂದಿದೆ. ಶ್ರೀರಾಮ್ ಸಿಮೆಂಟ್ಸು, ಝೈಡಸ್ಸು, IOC, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಪಾಸಿಟಿವ್ ಆಗೇ ಇದೆ. ನೋಡಿ, ಈಗ ಒಂದು ವಾರದಿಂದ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಅಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನೀವು ನೋಡೋದಾದ್ರೆ, ವಾರದ ಕ್ಯಾಂಡಲ್ಗಳಲ್ಲಿ ನೋಡೋದಾದ್ರೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ನಿಫ್ಟಿ 1%, 1.5% ಈ ಆಸ್ಪಾಸಿನಲ್ಲಿ ಕರೆಕ್ಷನ್ ಕಂಡಿದೆ ಹೊರತು ತುಂಬ ದೊಡ್ಡ ಕರೆಕ್ಷನ್ ಆಗಿಲ್ಲ ವೀಕ್ಲಿ ಕ್ಯಾಂಡಲ್ಲೂ ಕೂಡ. ಸೊ ಹಾಗಾದರೆ ನಿಫ್ಟಿ ಯಾವ ರೀತಿ ಆಗಿದೆ ಅಂತ ನೋಡೋಣ. ಗೋಲ್ಡು ಇನ್ನೊಂದು, ನೆನೆ ಏನಾಗಿತ್ತು, US ಇನ್ಫ್ಲೇಷನ್ ಡೇಟಾ ಎಲ್ಲ ಬಂದಿದೆ, ಸ್ವಲ್ಪ ಪಾಸಿಟಿವ್ ಆಗಿ ಬಂದಿದೆ. 3.5% ಇದೆ, ಸ್ವಲ್ಪ ಅನ್ಕೊಳ್ಳೋದಕ್ಕಿಂತ ಕಮ್ಮಿನೇ ಬಂದಿದೆ ಇನ್ಫ್ಲೇಷನ್ ಡೇಟಾ ಚೆನ್ನಾಗಿ ಬಂದಿರೋದ್ರಿಂದ ಫೆಡ್ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡದಲ್ಲೇ ಇರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಅದಕ್ಕೆ ಕೆವಿನ್ ವಾರ್ಶ್ ಅವರು ನಾವು ಖಂಡಿತವಾಗ್ಲೂ ಇಂಟ್ರೆಸ್ಟ್ ರೇಟ್ನ ಸ್ಟೇಬಲ್ ಆಗಿಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಈಗ ನಿಜವಾಗ್ಲೂ ಕಮ್ಮಿ ಮಾಡೋದಿಲ್ವಾ ಅಥವಾ ಜಾಸ್ತಿ ಮಾಡ್ತೀವಾ ಅನ್ನೋದು ಯಾವುದೇ ಕೂಡ ಕ್ಲಾರಿಟಿನ ಕೊಟ್ಟಿಲ್ಲ. ಅದು 28-29 ಇದೆ ಜುಲೈಗೆ. ಸೊ 56% ಪ್ರಾಬಬಿಲಿಟಿ ಇದೆ ಇವರು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ ಅಂದಿದ್ದು. ಈಗ ಸಾಫ್ಟ್ವೇರ್ ಇನ್ಫ್ಲೇಷನ್ ಡೇಟಾ ಬಂದಿದ್ದರಿಂದ ಅದು 50-50 ಅನ್ನೋ ಥರ ಬಂದಿದೆ. ಇವಾಗ ಜಾಸ್ತಿ ಮಾಡಿದ್ರು ಮಾಡ್ಬೋದು, ಇಲ್ಲ 50-50 ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ಗೋಲ್ಡ್ ಸಿಲ್ವರ್ ಕೂಡ ಒಂದು 4,050 ಇದ್ರ ಮೇಲ್ಗಡೆ ಟ್ರೇಡ್ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಆಸ್ ಯೂಶುವಲ್ 24,000ದಿಂದ 24,200. ಇವತ್ತು ಒಂದು ದೊಡ್ಡ ಕ್ಯಾಂಡಲ್ಗಳನ್ನು ಮಾಡಿದೆ. ಇವತ್ತು ನೋಡಿ ದೊಡ್ಡ ಫೈಟ್ ಆಗಿದೆ. ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ಎಲ್ಲೋ ಒಂದು ದೊಡ್ಡ ಮೂಮೆಂಟು ಬರೋದಿದೆ. ಬಟ್ ಇವಾಗ ಆಗ್ತಾ ಇರೋದೆಲ್ಲದೂ ಕೂಡ ಮೊನ್ನೆ ಒಂದು ಶಾರ್ಪ್ ಕರೆಕ್ಷನ್ ಆಗಿತ್ತಲ್ಲ, ಅವತ್ತು ಟ್ರಂಪ್ ಸ್ಟೇಟ್ಮೆಂಟ್ ಬಂತು ಮತ್ತೊಂದು ಅನ್ನೋದಕ್ಕೆ, ಅದರ ಇಂಟರ್ನಲ್ ಕ್ಯಾಂಡಲ್ ಆಗಿ 1, 2, 3, 4, 5 ದಿನದಿಂದ ಅದರೊಳಗಡೆನೇ ನಡೀತಾ ಇದೆಯಲ್ವಾ. ಅಂದರೆ ಅದರ ಹೈನ ಆಗಲಿ ಅದರ ಲೋನ್ ಆಗಲಿ ನಾವು ಟೆಸ್ಟ್ ಮಾಡ್ತಾ ಇಲ್ಲ, ಅದರೊಳಗಡೆನೇ ಆಗ್ತಾ ಇರುವಂಥ ಕ್ಯಾಂಡಲ್ಗಳಾಗಿದೆ. ಯಾವತ್ತು ಇದರ ಹೈನ ಅಥವಾ ಇವತ್ತು ಇದರ ಲೋನ ಟೆಸ್ಟ್ ಮಾಡುತ್ತೋ ಆವತ್ತು ಮಾರ್ಕೆಟು ಒಂದು ಡೈರೆಕ್ಷನ್ಗೆ ಹೋಗ್ಬೋದು. ಅಲ್ಲಿ ತನಕ ಇದು ಇದರೊಳಗಡೆನೇ ಕೆರೆ ದಡ ಆಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆಯೇ ಸೆನ್ಸೆಕ್ಸ್ ಇಂದು ನಾಳೆ ಎಕ್ಸ್ಪೈರಿ ಇದೆ. ಸೆನ್ಸೆಕ್ಸ್ ಚಾರ್ಟ್ ನೋಡೋದಾದ್ರೆ ಅದು ಕೂಡ ಸೇಮ್ ನಿಫ್ಟಿ ಥರನೇ ಇರುತ್ತೆ. ನೋಡಿ, ಎಲ್ಲಿಂದ ಅವತ್ತು ಏನೊಂದು ಸ್ಟೇಟ್ಮೆಂಟು ಮತ್ತೊಂದು ಕಾರಣಕ್ಕಿಂತ ಫಾಲ್ ಬಂದಿತ್ತು, ಅದು ಇವಾಗ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ. ಸೊ ಜೊತೆಗೆ ಆ ಲೋನ ಕೂಡ ಬಿಟ್ಟು ಹೋಗೋಕ್ಕಾಗಿಲ್ಲ. 76,200 ಮಧ್ಯದಲ್ಲಿ ಇನ್ನೊಂದು 77,000 ಕೂಡ ಒಂದು ಬೇಸ್ ಮಾಡ್ಕೊಂಡಿದೆ. ಇವತ್ತು ಕೂಡ 77,000 ಬಂದು ಅಟೆಂಪ್ಟ್ ಮಾಡಿ ಮೇಲ್ಗಡೆ ಹೋಗಿದೆ. ನೆನ್ನೆ ಕೂಡ ಆ ಝೋನಲ್ಲಿ ಬಂದಿತ್ತು. ಸೊ ಅವತ್ತು ಕೂಡ
ಕೂಡ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿತ್ತು. ಸೊ 77,000ದಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಕೂಡ ಕಾಣಿಸ್ತಾ ಇದೆ. ಸೊ ನಾಳೆಗೆ 77,000 ಕ್ರೂಷಿಯಲ್ ಲೆವೆಲ್ ಆಗ್ತಾ ಹೋಗುತ್ತೆ. ಸೆನ್ಸೆಕ್ಸ್ಗೆ 77,500 600 ಈ ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಇರೋ ಥರದ್ದು ಕಾಣಿಸ್ತಾ ಇದೆ. ಸೊ OI ನೋಡ್ಕೊಂಡು ಬರೋಣ. ಸೊ ಸದ್ಯಕ್ಕೆ FI ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು 15ನೇ ತಾರೀಕಿಂದು ನೆನ್ನೆದೇ ಇದೆ. ಸೊ ಇದು ಕೂಡ ಬಂದಿರೋದಿಲ್ಲ. ಬಟ್ ಓವರಾಲ್ ನೋಡ್ತಾ ಬರೋದಾದ್ರೆ ಇವತ್ತು 75 ಕಂಪ್ನಿಗಳು ನೆಗೆಟಿವ್ ಆಗಿತ್ತು, 131 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. PSU ಬ್ಯಾಂಕ್ಗಳು ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತಿನ ಟಾಪ್ ಗೇನರ್ಗಳಾಗಿದೆ ಇಂಡೆಕ್ಸ್ ಅಲ್ಲಿ ಅಂತ ಸೆಕ್ಟರಲ್ಲಿ ಅಂತ ನೋಡೋದಾದ್ರೆ. ಅದೇ ರೀತಿ ಮೆಟಲ್ ಸೆಕ್ಟರ್ 1.11% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿಗೆ ಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೆಕ್ಸ್ ಇಂದ ಎಕ್ಸ್ಪೈರಿ ನೋಡೋದಾದ್ರೆ 77,500 77,600 ನೋಡಿ, ಇಲ್ಲೆಲ್ಲ ಒಂದು ರೆಸಿಸ್ಟೆನ್ಸ್ ಹಾಗೇನೇ ಇದೆ. ಆದರೆ ಇವತ್ತು 77,000ದಲ್ಲೂ ಕೂಡ ಸ್ವಲ್ಪ ಸಪೋರ್ಟ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಸ್ಟಿಲ್ ರೆಸಿಸ್ಟೆನ್ಸ್ ಡಾಮಿನೇಟಿಂಗ್ ಆಗಿದೆ. ಆದರೆ 77,000ನ ನಾಳೆ ಏನು ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಸೊ 77,000ದಲ್ಲಿ ಒಂದು ಕ್ರೂಷಿಯಲ್ ಸಪೋರ್ಟ್ ಕೂಡ ಬಿಲ್ಡಪ್ ಆಗಿದೆ. ಚಾರ್ಟ್ಸ್ ಅಲ್ಲೂ ಕೂಡ ಅದು ಇಂಪಾರ್ಟೆಂಟ್ ಲೆವೆಲ್. ಅದೇ ರೀತಿಯಾಗಿ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ 24,100 ಏನಿತ್ತು ಮ್ಯಾಕ್ಸ್ ಪೇನು ಅದು ಹಾಗೆ ಕೂತ್ಕೊಂಡಿದೆ. 24,200ರಲ್ಲಿ ಇನ್ನೂ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಸೊ 24,000ದಲ್ಲಿ ಇವತ್ತು ಒಂದು ಸ್ವಲ್ಪ ಸಪೋರ್ಟ್ ಫಾರ್ಮ್ ಆಗಿರೋ ಥರ ಕಾಣಿಸ್ತಾ ಇದೆ. ಇವತ್ತು ಐ ಥಿಂಕ್ 12:30 ಟೈಮಲ್ಲಿ FIಗಳು ಎಂಟ್ರಿ ಆಗೋ ಸ್ವಲ್ಪ ಸಮಯಕ್ಕೆ ಮುಂಚೆ ಒಂದು ಶಾರ್ಪ್ ಫಾಲ್ ಆಗಿತ್ತು. ಸೊ ನಿಫ್ಟಿನಲ್ಲಿ 15 ಮಿನಿಟ್ ಕ್ಯಾಂಡಲ್ ಅಂತ ನೋಡೋದಾದ್ರೆ ಒಂದು ಶಾರ್ಪ್ ಫಾಲ್ ಬಂತಲ್ವಾ, ಇಲ್ಲಿ ನೋಡಿ ದೊಡ್ಡದಾಗಿ ಕ್ಯಾಂಡಲ್ ಮಾಡ್ತೀವಿ. 24,000ನೇ ಬೀಳಿಸ್ಬಿಡುತ್ತೇನೋ ಅನ್ನೋ ಥರ ಒಂದು ಕ್ಯಾಂಡಲ್ ಬಂದಿತ್ತು. ಇಲ್ಲಿ 24,150ರಿಂದ 24,000 ಹತ್ತಿರ ಒಂದು 150 ಪಾಯಿಂಟ್ಗಳ ಕ್ಯಾಂಡಲ್. ಇವತ್ತು ಸ್ಟಾರ್ಟಿಂಗಲ್ಲೂ ಕೂಡ ಒಂದು ಶಾರ್ಪ್ ರೈಸ್ ಆಯಿತು. ಆಲ್ಮೋಸ್ಟ್ ಒಂದು 100-125 ಪಾಯಿಂಟ್ಗಳ ರೈಸ್ ಆಯಿತು. ಮಧ್ಯದಲ್ಲೂ ಕೂಡ ಒಂದು ದೊಡ್ಡದಾಗಿ ಒಂದು ಮೂವ್ಮೆಂಟ್ ಆಯಿತು. ಆದರೆ ಅಲ್ಲಿಂದ ವಾಪಸ್ ರಿಕವರ್ ಆಗಿ ಈ ಪಾಯಿಂಟಲ್ಲೇ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ನಾಳೆ 24,000 ಡೂ ಆರ್ ಡೈ ಸಿಚುಯೇಷನ್ನು ಮಾರ್ಕೆಟಿಗೆ ನೋಡೋಣಂತೆ ಏನು ಮಾಡ್ತಾ ಹೋಗುತ್ತೆ ಅಂತ. ಬಟ್ ವಾಲಟಿಲಿಟಿ ಇಲ್ವಾ ಇದೆ. ಆದರೆ ವಿಕ್ಸ್ ಏನಾಗಿದೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. 3.49% ವಿಕ್ಸ್ ಕಮ್ಮಿ ಆಗಿರುವಂಥದ್ದು ಮಾರ್ಕೆಟಿಗೆ. 24,000 ಮೇಲ್ಗಡೆನೆ ಪ್ರತಿದಿನ ಏನೇ ಕ್ರೂಡಲ್ಲಿ ಆಗ್ತಾ ಇದ್ರು ಕೂಡ ಕ್ಲೋಸಿಂಗ್ 24,000 ಮೇಲ್ಗಡೆ ಆಗ್ತಾ ಇರುವಂಥದ್ದು ಮಾರ್ಕೆಟ್ನಲ್ಲಿ. ಈಗಲೂ ಕೂಡ 24,000ದಲ್ಲಿ ಸ್ಟ್ರೆಂತ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಗಿಫ್ಟ್ ನಿಫ್ಟಿ ಕೂಡ ಅದನ್ನೇ ಇಂಡಿಕೇಟ್ ಮಾಡ್ತಾ ಇದೆ, ಫ್ಲಾಟ್ ತೋರಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸ್ ಕೂಡ ಇವತ್ತು ಪಾಸಿಟಿವ್ ಆಗೇ ಇತ್ತು. ಐ ಥಿಂಕ್ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಸ್ಮಾಲ್ ಕ್ಯಾಪ್ ಅನ್ಸುತ್ತೆ. ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪು ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇವತ್ತು. ಸೊ ಗೋಲ್ಡು ನಾನು ಆಗಲೇ ಹೇಳಿದಾಗೆ ಈಗ ಒಂದು ಆ ಡೇಟಾನ ಎದುರು ನೋಡ್ತಾ ಇರುತ್ತೆ. ಇವಾಗ ಏನು ಮಾಡ್ತಾರೆ ಏನು ಕತೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ನೆನ್ನೆ ಇನ್ಫ್ಲೇಷನ್ ಡೇಟಾ ಸ್ವಲ್ಪ ತಣ್ಣಗೆ ಬಂದಿದೆ ಅಂದ ತಕ್ಷಣ ಒಂದು ದೊಡ್ಡ ಸ್ಪೈಕ್ ಆಗಿತ್ತು. ಅದಾದಮೇಲೆ ಒಂದೇ ಅಲ್ಲೇ ಸೆಟ್ಲ್ ಆಗಿತ್ತು. ಇವಾಗ ವಾಪಸ್ ಆ ಝೋನಿಗೆ ಬಂದು ಅಲ್ಲಿಂದ ಮತ್ತೆ ಬೈಯಿಂಗ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ 4,000 ಲೆವೆಲ್ನ ಉಳಿಸ್ಕೊಂತಾರ, 4,000ನ ಹಾಗೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಸೊ ಡೈಲಿ ಕ್ಯಾಂಡಲ್ ಅಂತ ನೋಡೋದಾದ್ರೆ ಅದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಕೂಡ ಅಲ್ವಾ. ಮಲ್ಟಿಪಲ್ ಟೈಮ್ಸ್ 4,000 ಲೆವೆಲ್ಗೆ ಬರ್ತಾ ಇದೆ, ಅಲ್ಲಿ ಟೆಸ್ಟ್ ಆಗ್ತಾ ಇದೆ, ಅದನ್ನ ಬ್ರೀಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ರಿಕವರ್ ಆಗಬೇಕು, ಮತ್ತೊಂದು ಆಗಬೇಕು ಅಂದರೆ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಈಗ ಮೇಲ್ಗಡೆ ಹೋಗಬೇಕು 4,300 ಕಡೆಗೆ. ಇಲ್ಲ ಅಂದರೆ ಇದು ವಾಪಸ್ಸು ಕೆಳಗಡೆ ಹೋಗಬೇಕು. ನೋಡೋಣ ಆ ಥರ ಒಂದು ಸಿಚುವೇಶನ್ ಇದೆಯಾ ಏನಾಗುತ್ತೆ ಅಂತ. ಸೇಮ್ ವಿತ್ ಸಿಲ್ವರು ಕೂಡ. ಸೊ ಸಿಲ್ವರಲ್ಲಿ ನೀವು ನೋಡ್ತಾ ಬರೋದಾದ್ರೂ ಕೂಡ 58, 60 ಈ ಆಸ್ಪಾಸಲ್ಲಿ ಲೆವೆಲಲ್ಲೇ ನಡೀತಾ ಇದೆ. ಹಾಗೆಯೇ ಇವತ್ತು ರುಪಿ ಏನಾಯಿತು ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ₹96.24 ಇನ್ನೂ ಕೂಡ ಮೇಲ್ಗಡೆನೇ ಹೋಗ್ತಾ ಇದೆ. ಇದು ಒಳ್ಳೆಯದಲ್ಲ ನಮ್ಮ ಎಕಾನಮಿ ದೃಷ್ಟಿಯಿಂದ. ಸೊ ನೋಡೋಣ, ರುಪಿ ಕೂಲ್ ಡೌನ್ ಆಗ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಮತ್ತೊಂದು ಸ್ಟಾಕ್ಗಳಿಗೆಲ್ಲ ಇದೊಂದು ಕಾನ್ಸ್ಟೆಂಟ್ ಪ್ರೆಷರ್ ಆಗಿ ಇದ್ದೇ ಇರುತ್ತೆ. ಹಾಗೆಯೇ ಕಾಪರು ಕೂಡ ಇವತ್ತು ಮೈಲ್ಡ್ ಆಗಿ ಪಾಸಿಟಿವ್ ಆಗಿತ್ತು. ಬಿಟ್ಕಾಯಿನ್ ಕೂಡ ಇವತ್ತು ಪಾಸಿಟಿವ್ ಆಗಿದೆ. ನಿನ್ನೆ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಅದನ್ನು ಬಿಟ್ಟರೆ ಇನ್ಯಾವುದು ಐ ಥಿಂಕ್ ಎಲ್ಲ ಕಮೋಡಿಟಿನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ನ್ಯಾಚುರಲ್ ಗ್ಯಾಸು ಈಗ ನೋಡಿ, ನ್ಯಾಚುರಲ್ ಗ್ಯಾಸ್ದು ಐ ಥಿಂಕ್ ಸುಮಾರು ದಿನ ಆಗಿದೆ ನಾವು ಮಾತಾಡಿ. ನ್ಯಾಚುರಲ್ ಗ್ಯಾಸು ಒಂದು ಟೈಮ್ ಇರುತ್ತೆ ಅಲ್ಲಿ ಅವ್ರದ್ದು ಚಳಿಗಾಲ ಈ ಥರ ಅಂತ ಇರುತ್ತಲ್ಲ, ಅವಾಗ ಮಾತ್ರ ಇದು ತುಂಬ ವಾಲಟೈಲ್ ಆಗೋದು. ಆಮೇಲೆ ನೋಡಿ ಎಷ್ಟು ತಣ್ಣಗಿರುತ್ತೆ ಅಂದರೆ, ಇಲ್ಲಿ ಒಂದು 2 ತಿಂಗಳು ನೀವು ನೋಡ್ತಾ ಬರೋದಾದ್ರೆ ಡೇಟಾ ಐ ಥಿಂಕ್ ಡಿಸೆಂಬರಿಂದ ಶುರುವಾಗುತ್ತೆ ನೋಡಿ. ಡಿಸೆಂಬರಿಂದ ಇದು ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಡಿಸೆಂಬರಿಂದ ನಿಮಗೆ ಆಲ್ಮೋಸ್ಟು ಜನವರಿ ಎಂಡ್ ತನಕ ಎಷ್ಟು ಸ್ಪೈಕ್ ಮಾಡಿದೆ ನೋಡಿ. ಇಲ್ಲಿಂದ ನವಂಬರಿಂದ ಡಿಸೆಂಬರಿಗೆ ಇಲ್ಲಿಗೆ ಹೋಯ್ತು, ಮತ್ತೆ ಡಿಸೆಂಬರಿಂದ ಜನವರಿ ಇಲ್ಲಿ ಬಂತು, ಮತ್ತೆ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಇಷ್ಟು ದೊಡ್ಡ ಸ್ಪೈಕ್ ಮಾಡ್ತು. ಅದಾದಮೇಲೆ ನೋಡಿ ಒಂದೇ ಝೋನಲ್ಲಿ ಆರಾಮಾಗಿ ಟ್ರೇಡ್ ಆಗ್ತಾ ಇರುತ್ತೆ. ಹಿಂದಿನ ಪ್ಯಾಟರ್ನ್ ನೋಡ್ಕೊಂಬನ್ನಿ, ಒಂದೇ ಝೋನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಯಾವಾಗ ಚಳಿಗಾಲ ಬರುತ್ತೋ ಅವಾಗ ಮಾತ್ರ ಇರಲ್ಲ ವಾಲಟಿಲಿಟಿ ಅಂತ ಬರೋದು. ಅದಾದಮೇಲೆ ಆಲ್ಮೋಸ್ಟ್ ಒಂದೇ ಝೋನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ನ್ಯಾಚುರಲ್ ಗ್ಯಾಸು. ಸೊ ಅದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ನ್ಯೂಸ್ಗಳು ಬರ್ತಾ ಇದೆ. ಐ ಥಿಂಕ್ ರಿಸಲ್ಟ್ಸ್ಗಳು ನಡೀತಾನೆ ಇದೆ. ಇವತ್ತು FIDA ಡೇಟಾ ಏನಾಗಿದೆ ಅಂತ ನೋಡೋಣ ಅಂತೆ. ಸೊ FIDA ಡೇಟಾ ಅಂತ ನೋಡ್ತಾ ಬರ್ತಾರೆ. ಇವತ್ತು 735 ಕೋಟಿ ಮಾರಿದ್ದಾರೆ. FIಗಳು DAಗಳು 704 ಕೋಟಿನ ಬೈ ಮಾಡಿದ್ದಾರೆ. ಆಲ್ಮೋಸ್ಟ್ ಫ್ಲಾಟ್ ಡೇ, ಕಮ್ಮಿ ನಂಬರಲ್ಲೂ ಕೂಡ ಬೈಯಿಂಗ್ ಸೆಲ್ಲಿಂಗ್ ಆಗಿದೆ. ಸೊ WPI ಇನ್ಫ್ಲೇಷನ್ನು 9.87 ಅಂತ ಬಂದಿದೆ ಇಂಡಿಯಾದ್ದು. ಸೊ ಜಾಸ್ತಿನೇ ಅಂತ ಆಯಿತು. ಯುನೈಟೆಡ್ ಸ್ಟೇಟ್ಸ್ ನಾನು ಆಗಲೇ ಹೇಳಿದಾಗೆ 4.25 ಇತ್ತು. ಐ ಥಿಂಕ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ 3.8 ಏನೋ ಇತ್ತು, ಅದಕ್ಕಿಂತ ಕೆಳಗಡೆ ಬಂದಿದೆ. ಸೊ ಇದು ರೆಡ್ ಅಂತ ಇದೆ ಅಂದರೆ ಇದು ಒಳ್ಳೆದಿತ್ತು, ಇನ್ಫ್ಲೇಷನ್ ಕಮ್ಮಿ ಆಗಿದೆ ಅಂತ. ಸೊ ಆ ಕಾರಣದಿಂದಾಗಿದೆ US ಈಲ್ಡ್ಸು ಮತ್ತು US ಡಾಲರ್ ಸ್ವಲ್ಪ ಸ್ಟ್ರೆಂತನ್ನು ತಗೊಂಡಿದೆ. ಸೊ ನೋಡೋಣ. ಅದ್ರ ಜೊತೆಗೆ IPOಗಳು ಒಂದಿಷ್ಟು ನಡೀತಾ ಇದೆ. SBI ಫಂಡ್ಸ್ದು IPO ಅಪ್ಲೈ ಮಾಡಬೇಕಾ ಅಂತ ಅವರು ಕೇಳಿದ್ರಿ. ಸರ್ ಯಾವುದೂ ಕೂಡ ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ಯಾವುದರಲ್ಲಿದೆ ನಮ್ಮ ಚಾನಲ್
ಚಾನಲ್ನಲ್ಲೇ ಇದೆ. ಸೊ ಅದರಲ್ಲಿ ನೀವೇನು ಮಾಡ್ಬೋದು, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಪ್ರಾಸ್ಪೆಕ್ಟಸ್ ಅಂತ ಬರುತ್ತಲ್ಲ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಓದ್ತಾ ಹೋಗ್ಬೋದು. ಇವ್ರದ್ದು ಯಾವ ರೀತಿಯಾಗಿ ಬಿಸ್ನೆಸ್ ನಡೀತಾ ಇದೆ, ಇದನ್ನ ನಾವು ತಗೋಬೋದಾ ಇಲ್ವಾ, ಯಾವ ಥರ ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ಡೇಟ್ಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಯಾವಾಗ ತೊಗೊಂಡ್ರೆ ಯಾವಾಗ ಬರುತ್ತೆ. ಲಾಕ್ ಇನ್ ಪೀರಿಯಡ್ ಕೂಡ ಇರುತ್ತೆ ಕೆಲವರು ಇನ್ವೆಸ್ಟರ್ಸ್ಗಳಿಗೆ, ಆ್ಯಂಕರ್ ಇನ್ವೆಸ್ಟರ್ಸ್ಗಳಿಗೆಲ್ಲ. ಸೊ ಲಾಕ್ ಇನ್ ಪೀರಿಯಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಲಾಕ್ ಇನ್ ಪೀರಿಯಡ್ ಆಗೋ ತನಕ ನಿಮಗೆ ಅಂಥ ದೊಡ್ಡ ಸೆಲ್ಲಿಂಗ್ಗಳು ಆಗದೇ ಇರ್ಬೋದು, ಅದಾದಮೇಲೆ ಸೆಲ್ಲಿಂಗ್ಗಳಾಗುತ್ತೆ. ಬಟ್ SBI ಮ್ಯಾನೇಜ್ಮೆಂಟ್ ಆಸ್ ಎ ಕಂಪನಿ ಅಂತ ಹೇಳೋದಾದರೆ, ನಮ್ಮ ದೇಶದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದು. ಸೊ ತುಂಬ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂದರೆ ಮ್ಯೂಚುವಲ್ ಫಂಡು ಇದನ್ನೆಲ್ಲ ನಿರ್ವಹಿಸ್ತಾ ಇರ್ತಾರಲ್ವ. ಸೊ ಆ ಒಂದು ಕಂಪನಿ ಅಡ್ವೈಸರಿ ಸರ್ವಿಸಸ್ ಇದೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇದೆ. ಸೊ ಇದೆಲ್ಲದೂ ಕೂಡ ಇದೆ ಅವ್ರದ್ದು. ಹಾಗಾಗಿ ಹೈಪ್ ಜಾಸ್ತಿನೇ ಇತ್ತು. ಅದೇ ಥರ ಜಾಸ್ತಿ ಒಂದು ಇದು ಕೂಡ ಆಗಿದೆ. ಐ ಥಿಂಕ್ ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಚೆನ್ನಾಗಿ ಆಗಿದೆ ಅಂತ ಅನ್ಸುತ್ತೆ. ಸೊ ನೋಡೋಣಂತೆ. ಐ ಥಿಂಕ್ ಇಲ್ಲೆಲ್ಲ ತೋರಿಸುತ್ತಲ್ಲ, ಅಪ್ಕಮಿಂಗ್ IPO, ಮೇನ್ ಲೈನ್ IPOದಲ್ಲಿ SBI ಫಂಡ್ ಮ್ಯಾನೇಜ್ಮೆಂಟ್ ಇದ್ದು 1.27. ಇದು ನೆನ್ನೆದಾಗಿತ್ತು, ಇವತ್ತಿನ ಅಪ್ಡೇಟ್ ಆಗಿರಲ್ಲ. ಇವರು ನೆನ್ನೆ 1.27% ಟೈಮ್ಸ್ ಏನು ಸಬ್ಸ್ಕ್ರಿಪ್ಷನ್ ಇತ್ತು ಅದು ಆಗೋಗಿತ್ತು. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸು ಒಂದು ಕಾಲ್ ಭಾಗ ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. ನೋಡೋಣ ಇವತ್ತು ಪಾರ್ಟಿಸಿಪೇಷನ್ ಜಾಸ್ತಿ ಬಂದಿರ್ಬೋದಾ ಏನು ಕತೆ ಅನ್ನೋದನ್ನು. ಸೊ ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಇನ್ಯಾವುದು ನ್ಯೂಸ್ಗಳು ಕಾಣಿಸ್ತಾ ಇಲ್ಲ. ಸೊ ಇದು ಯಾವ ಥರ ಇರುತ್ತೆ ಸಿಚುವೇಶನ್ ಅನ್ನೋದನ್ನು ನಾನು ನೋಡಬೇಕು. ಕ್ರೂಡು ಈಗ 85-86 ನೆನ್ನೆ ಮಾತಾಡಿದ್ವಲ್ಲ, ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ತೊಗೊಂಡು ಅಥವಾ ಒಂದು ಸಪೋರ್ಟ್, ಇಲ್ಲಿ ಒಂದು ಹಾಲ್ಟ್ ಆಗಿ ಕೆಳಗಡೆ ಬಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಇದು ಮತ್ತೆ ಮೇಲೆ ಹೋಯ್ತು ಅಂದರೆ ಅದು ನೆಗೆಟಿವ್ ಆಗುತ್ತೆ ಅಂತ. ಸೊ ಅದೇ ಥರ ಗೇಮ್ ಪ್ಲೇ ಆಗ್ತಾ ಇದೆ. ಇಲ್ಲಿ ಬಂದು ರೆಸಿಸ್ಟೆನ್ಸ್ ತೊಗೊಂಡು ಅಲ್ಲಿ ಒಂದು ಪಾಸ್ ಆಗ್ತಾ ಇದೆ. ಕ್ರೂಡು ಪಾಸ್ ಆಗಿ ಒಂದು ಕೆಳಗಡೆ ಮೂವ್ಮೆಂಟ್ ಬರುತ್ತಾ ಅಥವಾ ಇಲ್ಲಿಂದ ಒಂದು ಮತ್ತೆ ಒಂದು ಬ್ರೇಕ್ಔಟ್ ಆಗುತ್ತಾ ಅನ್ನೋದನ್ನು ನಾವು ಎದುರು ನೋಡ್ತಾ ಹೋಗಬೇಕು. ಅದು ಯಾವ ಥರ ಸಿಚುವೇಶನ್ ಬಿಲ್ಡಪ್ ಆಗುತ್ತೆ, ಇವ್ರದ್ದು ಏನೇನು ಮಾಡ್ಕೊತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿದೆ. ನೋಡೋಣಂತೆ ಯಾವ್ಯಾವುದಾಗುತ್ತೆ ಅಂತ. ಮಾರ್ಕೆಟ್ ವಾಲಟೈಲ್ ಆಗಿಲ್ವಾ? ಖಂಡಿತ ವಾಲಟೈಲ್ ಆಗಿರುವಂಥ ಸಿಚುವೇಶನ್ ಇದೆ. ನಿಫ್ಟಿ ಮತ್ತೊಂದು ಎಲ್ಲದೂ ಕೂಡ ಒಂದು ಕನ್ಸಾಲಿಡೇಷನ್ ಆಗ್ತಾ ಇರೋದು, ಹಗ್ಗ ಜಗ್ಗಾಟ ಆಗ್ತಾ ಇರೋದು, ಒಂದು ದೊಡ್ಡ ಮೂವ್ಮೆಂಟು ಸದ್ಯದಲ್ಲೇ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಆದರೆ ಡೈರೆಕ್ಷನಲ್ ಬೆಟ್ ತೊಗೊಳೋರು ದಯವಿಟ್ಟು ಇಮಿಡಿಯೇಟ್ ಎಕ್ಸ್ಪೈರಿ ಜೊತೆ ಇರಕ್ಕೆ ಹೋಗ್ಬಿಡಿ. ಸಾಧ್ಯವಾದಷ್ಟು ದೂರ ಎಕ್ಸ್ಪೈರಿಯನ್ನು ತಗೊಳ್ಳಿ. ಅದರಿಂದ ನಿಮಗೆ ಟೈಮ್ ಸಿಗ್ತಾ ಹೋಗುತ್ತೆ. ಮಾರ್ಕೆಟಲ್ಲಿ ವಾಲಟೈಲ್ ಆಯಿತು ಅಂದರೆ ನಿಮಗೆ ಒಂದ್ಸಲನಾದರೂ ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ. ಇಲ್ಲ ಹೆಡ್ಜ್ ಮಾಡಿ ದಯವಿಟ್ಟು ಪೊಸಿಷನ್ನ ತಗೊಳ್ಳಿ, ಡೈರೆಕ್ಷನಲ್ ಬೆಟ್ ತೊಗೊಳೋದಾದರೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.